ವೀಕ್ಷಕರೇ ನಮಸ್ಕಾರ. ಜಗತ್ತಿನ ಅತ್ಯಾಧುನಿಕ ಪ್ರಯಾಣಿಕ ವಿಮಾನವೆಂದೇ ಪರಿಗಣಿಸಲ್ಪಟ್ಟಿರುವ ಅಮೆರಿಕದ ಬೋಯಿಂಗ್ ಕಂಪನಿಯ 787 ಡ್ರೀಮ್ ಲೈನರ್ ಅಪಘಾತಕ್ಕೆ ಈಡಾಗಿದ್ದು ಇದೇ ಮೊದಲ ಬಾರಿಗೆ. ಈ ಹಿಂದೆ ಅನೇಕ ಬಾರಿ ತಾಂತ್ರಿಕ ಸಮಸ್ಯೆಗಳಿಂದ ಸುದ್ದಿಯಾಗಿತ್ತು. ಆದರೆ ದುರಂತಕ್ಕೆ ಸಾಕ್ಷಿಯಾಗಿದ್ದು ಮಾತ್ರ ಇದೇ ಮೊದಲ ಬಾರಿಗೆ. ಹೀಗಾಗಿ ಅಹಮದಾಬಾದ್ನಲ್ಲಿ ನಡೆದ ಇಂಡಿಯನ್ ಏರ್ಲೈನ್ಸ್ ದುರಂತ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನದ ಪಾಲಿಗೆ ದೊಡ್ಡ ಕಪ್ಪು ಚುಕ್ಕಿಯಾಗಿ ಉಳಿಯಲಿದೆ. ಹೆಚ್ಚಿನ ಇಂಧನ ಕ್ಷಮತೆಗಾಗಿ ಹೆಸರುವಾಸಿಯಾಗಿರುವ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ 13,500 ಕಿಲೋಮೀಟರ್ ದೂರವಾಗಿ ನಿರಂತರವಾಗಿ ಹಾರಾಟ ನಡೆಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದೇ ಕಾರಣಕ್ಕೆ ದೂರದ ಪ್ರಯಾಣಕ್ಕಾಗಿ ಹೆಚ್ಚಾಗಿ ಈ ವಿಮಾನವನ್ನು ಬಳಸಲಾಗುತ್ತದೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ಈ ವಿಮಾನ ಪ್ರಯಾಣಿಕರ ಸ್ನೇಹಿಯಾಗಿಯೂ ಕೂಡ ಹೆಸರು ಪಡೆದುಕೊಂಡಿದೆ. ಈ ವಿಮಾನವನ್ನ ಬಹುಮುಖ್ಯವಾಗಿ ಕಾರ್ಬನ್ ಫೈಬರ್ ವಸ್ತುಗಳನ್ನು ಬಳಸಿಕೊಂಡು ಈ ವಿಮಾನವನ್ನ ನಿರ್ಮಿಸಿರುವುದರಿಂದ ಇದರ ತೂಕ ಕೂಡ ತುಂಬಾ ಕಡಿಮೆ ಇರುತ್ತೆ. ಹೀಗಾಗಿ ಇದು ಕಡಿಮೆ ಇಂಧನವನ್ನ ಬಳಸಿಕೊಂಡು ಹೆಚ್ಚು ದೂರ ಕ್ರಮಿಸುತ್ತದೆ. ಬೆಳಕಿನ ಪ್ರಮಾಣವನ್ನ ಕಡಿಮೆ ಮಾಡುವ ವಿಶೇಷವಾದ ದೊಡ್ಡ ಕಿಟಕಿಗಳನ್ನು ಕೂಡ ಹೊಂದಿರುವುದರಿಂದ ಪ್ರಯಾಣಿಕರಿಗೆ ಆಹ್ಲಾದಕರ ಪ್ರಯಾಣದ ಅನುಭವವನ್ನು ಕೂಡ ನೀಡುತ್ತೆ. ಈಗ ವಿಮಾನದ 787-8 ಶ್ರೇಣಿಯನ್ನ ಮೊದಲ ಬಾರಿಗೆ 2009ರಲ್ಲಿ ಲೋಕಾರ್ಪಣೆ ಮಾಡಲಾಗಿತ್ತು. ಇದು ಹೆಚ್ಚು ಕಡಿಮೆ 242ರಿಂದ 290ರವರೆಗಿನ ಸೀಟುಗಳ ಸಾಮರ್ಥ್ಯವನ್ನ ಹೊಂದಿದೆ. ಇದೀಗ ಅಹಮದಾಬಾದ್ನಲ್ಲಿ ದುರಂತಕ್ಕೀಡಾದ ವಿಮಾನವು 787-8 ಸರಣಿಯದ್ದಾಗಿದೆ. 2013ರಿಂದ ಏರ್ ಇಂಡಿಯಾಗೆ ಇದು ಸೇವೆಯನ್ನು ಒದಗಿಸ್ತಾ ಬರ್ತಾ ಇದೆ. ಏರ್ ಇಂಡಿಯಾವು ಸದ್ಯ 30 ಡ್ರೀಮ್ ಲೈನರ್ ವಿಮಾನಗಳನ್ನ ಭಾರತದಲ್ಲಿ ಹೊಂದಿದೆ. ಸದ್ಯ ವಿಶ್ವದಾದ್ಯಂತ 1,100ಕ್ಕೂ ಹೆಚ್ಚು ಡ್ರೀಮ್ ಲೈನರ್ ವಿಮಾನಗಳು ಓಡಾಟ ನಡೆಸ್ತಾ ಇದೆ. ಕೋಟ್ಯಾಂತರ ಮಂದಿ ಈ ವಿಮಾನದಲ್ಲಿ ಈಗಾಗಲೇ ಸಂಚರಿಸಿದ್ದಾರೆ. ಆದರೆ ಈ ವಿಮಾನ ಪದೇ ಪದೇ ತಾಂತ್ರಿಕ ಮತ್ತು ಸುರಕ್ಷತಾ ಸಮಸ್ಯೆಗಳನ್ನ ಎದುರಿಸುತ್ತಾ ಬಂದಿದೆ. 2013ರಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ವಿಶ್ವದಾದ್ಯಂತ ಸಂಪೂರ್ಣವಾಗಿ ಡ್ರೀಮ್ ಲೈನರ್ ವಿಮಾನಗಳ ಹಾರಾಟವನ್ನ ರದ್ದು ಮಾಡಲಾಗಿತ್ತು. ಇನ್ನು 2024ರಲ್ಲಿ ಬೋಯಿಂಗ್ ಕಂಪನಿಯ ಇಂಜಿನಿಯರ್ ಸ್ಯಾಮ್ ಸಲೇಪುರ್ ಎಂಬಾತ ವಿಮಾನದ ಬ್ಯಾಟರಿಯಲ್ಲಿನ ದೋಷವನ್ನ ಅಮೆರಿಕದ ಸಂಸತ್ನ ಗಮನಕ್ಕೆ ತಂದಿದ್ರು. ವಿಮಾನದ ಜೋಡಣೆಯಲ್ಲಿ ಮಾಡುವ ಸಣ್ಣ ತಪ್ಪೊಂದು ಗಂಭೀರ ಸಮಸ್ಯೆಗೆ ಕಾರಣವಾಗಬಹುದು ಅಂತ ಅವರು ಹೇಳಿಕೊಂಡಿದ್ರು. ಈ ಸಂಬಂಧ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ತನಿಖೆಗೆ ಆದೇಶ ಕೊಟ್ಟಿತ್ತು. ಅದು ಇನ್ನೂ ಮುಂದುವರಿತಾ ಇದೆ. ಇದಲ್ಲದೆ ಮಾರ್ಚ್ 2024ರಲ್ಲಿ AATM ಏರ್ಲೈನ್ಸ್ನ ಬೋಯಿಂಗ್ 787-9 ವಿಮಾನವು ಹಾರಾಟ ಮಾಡ್ತಾ ಇದ್ದಾಗಲೇ ದಿಢೀರಂತ ಕೆಲವು ಅಡಿಗಳಷ್ಟು ಕೆಳಕ್ಕೆ ಕುಸಿದಿತ್ತು. ಇದರಿಂದ 50 ಪ್ರಯಾಣಿಕರು ಗಾಯಗೊಂಡಿದ್ರು. ಕಾಕ್ಪಿಟ್ನ ಕುರ್ಚಿಯ ಸ್ವಿಚ್ನ ಸಮಸ್ಯೆಯೇ ಈ ಘಟನೆಗೆ ಕಾರಣ ಅಂತ ನಂತರ ಬಯಲಾಗಿತ್ತು. ಇದಲ್ಲದೆ ಕೆಲವು ವರ್ಷಗಳಿಂದ ಪೈಲಟ್ಗಳು ಇಂಜಿನ್ನ ಐಸಿಂಗ್ ಜನರೇಟರ್ ವೈಫಲ್ಯಗಳು ಮತ್ತು ಇಂಧನದ ಲೀಕ್ಗೆ ಸಂಬಂಧಿಸಿದ ಅನೇಕ ಬಾರಿ ದೂರು ಕೊಟ್ಟಿದ್ರು. ಆದರೆ ಇದರ ಹೊರತಾಗಿ ಯಾವುದೇ ದೊಡ್ಡ ದುರ್ಘಟನೆ ಇನ್ನೂ ಕೂಡ ಸಾಕ್ಷಿಯಾಗಿರಲಿಲ್ಲ. ಕಳೆದ ವರ್ಷವಷ್ಟೇ 9,400 ಕೋಟಿ ಪರಿಹಾರವನ್ನ ಪಾವತಿಸಿತ್ತು ಈ ಬೋಯಿಂಗ್ ಕಂಪನಿ. 2018-19ರಲ್ಲಿ ಬೋಯಿಂಗ್ನ 737 ಮ್ಯಾಕ್ಸ್ ವಿಮಾನಗಳು ಇಂಡೋನೇಷಿಯಾ ಮತ್ತು ಇಥಿಯೋಪಿಯಾದಲ್ಲಿ ದುರಂತಕ್ಕೊಳಗಾಗಿದ್ದವು. ಈ ಘಟನೆಯಲ್ಲಿ 346 ಮಂದಿ ಸಾವಿಗೀಡಾಗಿದ್ದರು. ಇದರಿಂದ ಸುಮಾರು 1 ವರ್ಷಗಳ ಕಾಲ ಈ ವಿಮಾನಗಳ ಹಾರಾಟವನ್ನ ಸ್ಥಗಿತಗೊಳಿಸಲಾಗಿತ್ತು. ಕಳೆದ ತಿಂಗಳಷ್ಟೇ ಈ ಎಡವಟ್ಟಿಗಾಗಿ ಬೋಯಿಂಗ್ ಕಂಪನಿಯು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅಮೆರಿಕದ ನ್ಯಾಯಾಂಗ ಇಲಾಖೆಗೆ 9,400 ಕೋಟಿ ರೂಪಾಯಿಗಳನ್ನ ಪರಿಹಾರ ಪಾವತಿಸುವುದಾಗಿ ಒಪ್ಪಿಕೊಂಡಿತ್ತು. ಆದರೆ ಈ ಎಲ್ಲಾ ಬೆಳವಣಿಗೆಗಳ ನಂತರ ಭಾರತದಲ್ಲಿ ಸಂಭವಿಸಿದ ಈ ವಿಮಾನ ದುರಂತವೇ ಬೋಯಿಂಗ್ ಕಂಪನಿಯ ದೊಡ್ಡ ವಿಮಾನ ದುರಂತಗಳಲ್ಲಿ ಒಂದಾಗಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.